ಗುಡ್ ಈವ್ನಿಂಗ್ ಎವ್ರಿವನ್. ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಅಂದೆ. ನಾನು ಪ್ರತಿಯೊಬ್ಬ ಬ್ರಾಂಚಲ್ಲಿರುವಂಥ ಪಿ ಡಿ ಕೇಳ್ತಾ ಇದ್ದೀನಿ, ಹೇಗಿದ್ದೀರಾ? ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಸ್ನೇಹಿತರು ಆಲ್ರೆಡಿ ಮಾತಾಡಿದರು. ಕ್ರೌನ್ ಡೈರೆಕ್ಟರ್ ಆದಂಥ ಸುರೇಶ್ ಸರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು. ಆ 3 ಜನಗಳ ಜೀವನ ಚರಿತ್ರೆ ಹೊರತಾಗಿ ಹೆಚ್ಚಿಗೆ ನಂದೇನಿಲ್ಲ. ಬಟ್ ಸಮಯದ ಅಭಾವ ಆಗಿರೋದ್ರಿಂದ ಸೊ ನಾನು ಲಿಮಿಟಲ್ಲೇ ಮಾತಾಡಬೇಕಾಗತ್ತೆ. ಯಾಕಂದರೆ ನನ್ನ ಕೈಯಲ್ಲಿ ಮೈಕ್ ಸಿಕ್ಕರೆ ಅದು ಮೈಕನ್ನು ನಾನು ಕೊಟ್ಟಿರೋ ಉದಾಹರಣೆ ಇಲ್ಲ, ಅದನ್ನ ಜಗಳ ಮಾಡಿ ತೊಗೊಂಡಿರೋ ಉದಾಹರಣೆ ಜಾಸ್ತಿ ಇದೆ. ಬಟ್ ಆ್ಯಕ್ಚುಲಿ ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ಧೈರ್ಯ ಬರ್ತಾಯಿಲ್ಲ ಮಾತಾಡಲಿಕ್ಕೆ. ಯಾಕಂದರೆ ಅಂಥ ಒಂದು ಕ್ರೆಡಿಟನ್ನು ಇವತ್ತು ಎಮ್ ಇ ಮ್ಯಾನೇಜ್ಮೆಂಟ್ ಕೊಟ್ಟಿದೆ ಆ್ಯಂಡ್ ನೀವು ಕೊಟ್ಟಿದ್ದೀರಾ. ಸೊ ಕೊನೆಯದಾಗಿ ಹೇಳೋದಿಷ್ಟೇ, ನನ್ನ ಹೆಸರು ಬಂದುಬಿಟ್ಟು ಶಿವಪುತ್ರ ನಿಂಬಿಗಿಡದಂತ. ಪ್ರಾಪರ್ಲಿ ಐ ಕೇಮ್ಸ್ ಫ್ರಮ್ ವೆರಿ ಹಂಬಲ್ ಆ್ಯಂಡ್ ಪುವರ್ ಬ್ಯಾಕ್ಗ್ರೌಂಡ್. ಬೇಸಿಕಲಿ ನಮ್ಮ ತಂದೆ ಒಬ್ಬ MLA ಮನೆಯಲ್ಲಿ ಜೀತದ ಆಳು. ಸೊ ಅಂಥ ಒಂದು ಕುಟುಂಬದಿಂದ ಹುಟ್ಟಿದಂಥ ಒಬ್ಬ ಕಡು ಬಡವನ ಮಗನಾಗಿ ಮಾರ್ಕೆಟಿಗೆ ಒಂದು ಟೈಮಲ್ಲಿ ಬಂದಾಗ ತುಂಬ ದೊಡ್ಡ ಕನಸನ್ನು ಇಟ್ಕೊಂಡು ಮಾರ್ಕೆಟಿಗೆ ಬಂದಿದ್ದೆ. ಸೊ ಎಂಥ ದೊಡ್ಡ ಕನಸು ಅಂದರೆ ಅದು ಇನ್ನೂವರೆಗೂ ಕೂಡ ಈಡೇರಿಸ್ತಾನೇ ಇದ್ದೀನಿ. ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ಅಂಥ ದೊಡ್ಡ ಕನಸು ಇಟ್ಕೊಂಡು ಮಾರ್ಕೆಟಿಗೆ ಬಂದಾಗ ಅಂಥ ದೊಡ್ಡ ಕನಸು ಈಡೇರುವಂಥ ಪ್ಲ್ಯಾಟ್ಫಾರ್ಮ್ನ ನಾನು ಚೂಸ್ ಮಾಡ್ತಾ ಇದ್ದೆ. ಬಹುಶಃ 100% ಅಂತ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ದಟ್ಸ್ ಕಾಲ್ಡ್ ಡೈರೆಕ್ಷನ್ ಇನ್ ಬಿಸ್ನೆಸ್. ಸೊ ವಯಸ್ಸು ಜಾಸ್ತಿ ಏನಿಲ್ಲ, 1999 ಮೈ ಡೇಟ್ ಆಫ್ ಬರ್ತ್. ಸೊ ಇವಾಗ ಒಂದು 25 ಮುಗಿದು 26 ಹೋಗ್ತಾ ಇದೆ ಸ್ನೇಹಿತರೆ. ಸೊ ME ಕಂಪ್ನಿ ಒಳಗಡೆ ಸೊ 0ದಿಂದ ಹಿಡಿದು ಯಾವುದಾದ್ರೂ ಒಬ್ಬ ಲೀಡರ್ ಸೊ ತುಂಬ ಟಾಪ್ ಲೆವೆಲ್ವರೆಗೂ ಕೂಡ ಬಂದಿದ್ದಾನಂದರೆ ತುಂಬ ಜನ ಕಂಡು ಬರ್ತಾರೆ. ಅದರಲ್ಲಿ ಶಿವಪುತ್ರ ಸರ್ ಕೂಡ ಕಂಡು ಬರ್ತಾರೆ. ಇವತ್ತಿಗೆ ಡೈರೆಕ್ಷನ್ ಇಂಡಸ್ಟ್ರಿ ಜರ್ನಿ ಸ್ಟಾರ್ಟ್ ಆಗಿ 5 ವರ್ಷ ಆಗ್ಲಿಕ್ಕೆ ಬಂದು ಸ್ನೇಹಿತರೆ. ಈ 5 ವರ್ಷದಲ್ಲಿ ಪಟ್ಟಿರೋ ಕಷ್ಟ, ನೋಡಿರೋ ನೋವು ತುಂಬ ಇದೆ. ಅದನ್ನ ಹೇಳ್ಕೊಳಿಕ್ಕೆ ಹೋಗಿದೆ ದಿನಗಳ ಸಾಲಲ್ಲ. ಅದಕ್ಕೋಸ್ಕರ ಒಂದು ವೇದಿಕೆಯನ್ನು ನಾನು ವೇಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಕೆಳಗಡೆ ಇರುವಂಥ ನನ್ನ ಡೌನ್ಲೈನ್ಗಳು ಯಾರ್ಯಾರು ಅಚೀವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಆ ವೇದಿಕೆನ ಕೊಟ್ಟಿದ್ದೀನಿ. ಬಹುಶಃ ಸಯ್ಯ ಸರ್ ಆಗಲೇ ಹೇಳಿದರು, ಆದಷ್ಟು ಬೇಗ ಆ ವೇದಿಕೆನ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆ ವೇದಿಕೆ ಬರೋವರೆಗೂ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಬಟ್ ಆದರೂ ಶಾರ್ಟಲ್ಲಿ ಹೇಳ್ಬೇಕಂದ್ರೆ ತುಂಬ ಕಷ್ಟದಿಂದ ಈ ಒಂದು ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಹಂತದವರೆಗೂ ಬಂದಿದ್ದೀನಿ. ಸೊ ಅದಕ್ಕೆ ವರ್ಣನೆ ಮಾಡೋಕ್ಕೂ ಆಗಲ್ಲ, ಅದಕ್ಕೆ ಪದಗಳನ್ನು ಹೋಲಿಕೆ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಅದನ್ನು ಕಣ್ಣಾರೆ ನೋಡಿದವ್ರು ನೀವೆಲ್ಲರೂ ಇದ್ದೀರಾ. ಬಹುಶಃ ಶಿವಪುತ್ರ ಸರ್ದು ಯಾವುದೋ ಒಂದು ವಿಡಿಯೋನ ನೀವು ಇನ್ನೂವರೆಗೂ ಕೂಡ ರಿವಿಷನ್ ಮಾಡೋ ಟೈಮಲ್ಲಿ ತೋರಿಸ್ತಾ ಇರ್ತೀರ. ನೋಡಿ, ಯಾವುದೋ ಫ್ಯಾಕ್ಟ್ರಿಯಲ್ಲಿ ಹಿಂಗೆ ಕೆಲಸ ಮಾಡಿದವ್ರು ಇವತ್ತು ಹಿಂಗೆ ಕಾರ್ ತೊಗೊಂಡಿದ್ದಾರೆ, ಹಿಂಗೆ ಕೆಲಸ ಮಾಡಿದವ್ರು ಇವತ್ತು ಹಿಂಗೆ ಕಾರ್ ತೊಗೊಂಡಿದ್ದಾರೆ. 100% ಅದನ್ನು ನೀವು ಕಣ್ಣಾರೆ ನೋಡಿರೋದ್ರಿಂದ ನಾನು ಅದಕ್ಕೆ ವರ್ಣನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಾನು ಕಂಪ್ನಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತೀನಿ ಸ್ನೇಹಿತರೆ. ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ವಿಷನ್ ಇಟ್ಕೊಂಡು, ಒಂದು ಒಳ್ಳೆ ಮಿಷನ್ ಇಟ್ಕೊಂಡು ಈ ಒಂದು ಕಂಪ್ನಿಯನ್ನು 2022 ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ. ತುಂಬಾ ಕನಸುಗಳನ್ನ ಇಟ್ಕೊಂಡು ಅವತ್ತು ಸಯ್ಯದ್ ಸರ್ ನಮ್ಮನ್ನು ಕಾಣ್ಲಿಕ್ಕೆ ಬಂದರು. ಸೊ ಅವ್ರ ಕಣ್ಣಲ್ಲಿ ಕಾಣ್ತಾ ಇರೋದು ಒಂದೇ ಒಂದು ಆಸೆನ ನಾವು ಅವತ್ತು ಅಬ್ಸರ್ವ್ ಮಾಡಿದ್ವಿ. ಏನಂದರೆ ಈ ಮನುಷ್ಯ ತಾನು ಮಾತ್ರ ದುಡ್ಡು ಮಾಡ್ಲಿಕ್ಕೆ ಬಂದಿಲ್ಲ, ನಮ್ಮಂಥ ಸಾವಿರಾರು ಜನ ಯುವಕರಿಗೆ ದುಡ್ಡು ಮಾಡಿಸೋದನ್ನು ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದಾನೆ ಅನ್ನೋ ವಿಚಾರನ ಅವತ್ತು ಮನಗಟ್ಟು ಅವ್ರು ಕೊಟ್ಟಿರೋ ಪ್ಲ್ಯಾನನ್ನು ಎಕ್ಸೆಪ್ಟ್ ಮಾಡಿ ಅವತ್ತು ಈ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಆದ್ವಿ ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಸುಮಾರು ಕಂಪ್ನಿಗಳಿಗೆಲ್ಲ ಹೋದ್ವಿ, ತುಂಬ ಪೆಟ್ಟು ತಿಂದಿದ್ದೀವಿ. ಸೊ ಎಲ್ಲೇ ಒಂದು ಕಡೆ ಒಂದು ಮಾತಿದೆಯಲ್ಲ, ರೈಟ್ ಅಪ್ಲೈನ್ ಇರಬೇಕಂತ, ರೈಟ್ ಪ್ರಾಡಕ್ಟ್ ಇರಬೇಕಂತ, ರೈಟ್ ಕಂಪ್ನಿ ಓನರ್ ಇರಬೇಕಂತೆ, ರೈಟ್ ಕಂಪ್ನಿ ಮ್ಯಾನೇಜ್ಮೆಂಟ್ ಇರಬೇಕಂತೆ. ಬಟ್ ಇದಕ್ಕಿಂತ ಮುಂಚೆ ನಾನು ಹೋಗಿರೋ ಕಂಪ್ನಿಯಲ್ಲಿ ಬಹುಶಃ ಅಪ್ಲೈನ್ಸ್ಗಳು ರೈಟ್ ಇದ್ದಿರ್ಬೋದೇನೋ, ಬಟ್ ಕಂಪ್ನಿ ರೈಟ್ ಇರಲಿಲ್ಲ, ಮ್ಯಾನೇಜ್ಮೆಂಟ್ ರೈಟ್ ಇರಲಿಲ್ಲ. ಆ 2 ವಿಚಾರಕ್ಕೆ ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಫೇಲ್ಯೂರ್ನ ತೊಗೊಂಡಿವಿ ಸ್ನೇಹಿತರೆ. ಸೊ ಆದರೂ ಕೂಡ ಲೈಫಲ್ಲಿ ಏನೋ ಒಂದು ಕಳ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲಲ್ಲಿ ಇದ್ದಾಗ ಸೊ ಅದು ಮರಳುಗಾಡಿನಲ್ಲಿ ವಯಸ್ಸು ಸಿಕ್ಕರೆ ಎಷ್ಟು ಖುಷಿ ಆಗುತ್ತಲ್ಲ, ಅಂಥ ಒಂದು ವಯಸ್ಸಿಗೆ ಸಿಕ್ಕಂಥ ಖುಷಿನ ನಮಗೆ ಒನ್ ಟೈಮಲ್ಲಿ ME ಕಂಪ್ನಿ ಕೊಡ್ತು. ಆ ಕ್ರೆಡಿಟ್ನ ನಾನು ಇವತ್ತಿನವರೆಗೂ ಕೂಡ ಎಲ್ಲರಿಗೂ ಕೂಡ ಅರ್ಪಣೆ ಮಾಡ್ತೀನಿ ಸ್ನೇಹಿತರೆ. ಸೊ ಇವತ್ತಿಗೆ ಕಂಪ್ನಿ ಸ್ಟಾರ್ಟ್ ಆಗಿ 4 ವರ್ಷ ಮುಗಿಸ್ಲಿಕ್ಕೆ ಬಂದಿದೆ. ಸೊ ಸಾವಿರಾರು ಜನ ಅಚೀವರ್ಸು ಇವತ್ತು ಕಂಪ್ನಿಯಲ್ಲಿ ಕ್ರಿಯೇಟ್ ಆಗಿದ್ದಾರೆ. ಸಾವಿರಾರು ಜನ PDಗಳು ಇವತ್ತು ಕ್ರಿಯೇಟ್ ಆಗಿ ಇವತ್ತು ವೇದಿಕೆಗೆ ಬಂದಿದ್ದೀರಾ. ಸೊ ಇವತ್ತು 100 ಜನ RD ಅಚೀವರ್ಸ್ ಕ್ರಿಯೇಟ್ ಆಗಿದ್ದಾರೆ, 7-8 ಜನ ಕ್ರೌನ್ ಡೈರೆಕ್ಟರ್ಸ್ ಕ್ರಿಯೇಟ್ ಆಗಿದ್ದಾರೆ, 2 ಜನ ಹಾನರಬಲ್ ಡೈರೆಕ್ಟರ್ಸ್ ಕ್ರಿಯೇಟ್ ಆಗಿದ್ದಾರೆ. ಇದು ಯಾವುದೂ ಕೂಡ ಸಾಮಾನ್ಯವಾಗಿ ಬಂದಿದ್ದಲ್ಲ ಸ್ನೇಹಿತರೆ. ಇದ್ರ ಹಿಂದೆ ಅದರದ್ದೇ ಆದಂಥ ಒಂದು ಶ್ರಮ ಇದೆ, ಅದರದ್ದೇ ಆದಂಥ ಒಂದು ಕಷ್ಟ ಇದೆ. ಸೊ ನಮಗೆ ಇಲ್ಲಿವರೆಗೂ ಕೂಡ ಗುರುಗಳಾಗಿ ಕೆತ್ತಿರುವಂಥ ಸಾವಿರಾರು ಜನ ಗುರುಗಳ ಪಾತ್ರ ಇದೆ. ಅದರಲ್ಲಿ ನಾನು 2 ಹೆಸರು ತೊಗೋಬೇಕಂದ್ರೆ ಎಸ್ಪೆಷಲಿ ನನ್ನ ಅಪ್ಲೈನು ರಾಕೇಶ್ ಸರ್ ಇಲ್ಲಿವರೆಗೂ ಕೂಡ ಈ ಕಂಪ್ನಿಯಲ್ಲಿ ನನಗೆ ಕೊಟ್ಟಿರುವಂಥ ಒಂದೊಂದು ಪೆಟ್ಟಿಂದ ನಾನು ಒಂದು ಒಳ್ಳೆ ಸೆಲೆ ಆಗಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಮೇಲೆ ಇನ್ನೊಬ್ರು ಬರ್ತಾರೆ ಭಾಷಾ ಸರ್ ಅಂತ. ಅವ್ರು ನೀಡಿದಂಥ ಒಂದೊಂದು ಮಾರ್ಗದರ್ಶನದಿಂದ ಇವತ್ತು ಶಿವಪುತ್ರ ಕೈ ಬಾಯಿ ಲಂಟ 3ರಲ್ಲಿ ಸುದ್ದಿದ್ದಾನೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ಈ 3 ವಿಚಾರ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಒಮ್ಮೆ ನಾವು ಏನಾದರೂ ಒಂದು ಹೆಣ್ಣಿನ ವಿಚಾರದಲ್ಲಿ ಹೆಸರು ಹಾಳು ಮಾಡಿಕೊಂಡ್ರೆ ಫ್ಯೂಚರಲ್ಲಿ ನಮಗೆ ಬ್ಲಾಕ್ ಮಾರ್ಕ್ ಯಾವ ಟೈಮಲ್ಲಿ ಬರುತ್ತೆ ಹೇಳೋಕ್ಕಾಗಲ್ಲ. 2ನೇದು ಕೈ ವಿಚಾರದಲ್ಲಿ ಏನಾದರೂ ಒಂದು ಹೆಸರು ಹಾಳು ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಯಾವ ಟೈಮಲ್ಲಿ ಬಂದು ಒಂದು ವೇದಿಕೆ ಮೇಲೆ ನಮಗೆ ಅವಮಾನ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಲಂಟ ಅಂತ ಬರುತ್ತೆ ಸ್ನೇಹಿತರೆ. ಯಾವುದು ಅಂದರೆ
ಒಂದು ಹೆಣ್ಣನ್ನು ನೋಡೋ ದೃಷ್ಟಿ ಕೂಡ ಕಂಡು ಬರುತ್ತೆ. ಆ ವಿಚಾರದಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದ್ರ ಮೇಲೂ ಕೂಡ ಫ್ಯೂಚರ್ ಡಿಪೆಂಡ್ ಆಗಿದೆ ಸ್ನೇಹಿತರೆ. ಯಾಕಂದರೆ ನಾನು ಕಂಡಿರೋ ಭವಿಷ್ಯ ಅದು ಸಣ್ಣದಲ್ಲ. ಸೊ ನಾನು ಕಂಡಿರೋ ಭವಿಷ್ಯ ನಿಮ್ಮ ಮುಂದೆನೇ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಅದಕ್ಕೆ ಅಡಿಪಾಯ ಹಾಕ್ತಾ ಇದ್ದೀನಿ. ಇತ್ತೀಚೆಗೆ ಅದಕ್ಕೆ ಒಂದು ಸಣ್ಣ ಸ್ಟೆಪ್ ಕೂಡ ರೀಚ್ ಆಗಿದ್ದೀನಿ. ಬಹುಶಃ ಒಂದು ಟೈಮಲ್ಲಿ ನಮ್ಮ ಅಪ್ಪನಿಗೆ ಜೀತ ಕೊಟ್ಟ ಕೆಲಸ ಕೊಟ್ಟಂತ ನಮ್ಮ ಸಾವುಕಾರ ಒಂದು ತಾಲೂಕು MLA ಆಗಿದ್ರು. ಅವ್ರ ಕಾರ್ಗೆ ನಾನು ಒಂದು ಟೈಮ್ ನೀರು ಹೊಡೆದ್ಬಿಟ್ಟು ಕಾರ್ನ ಕ್ಲೀನ್ ಮಾಡ್ತಾ ಇದ್ದೆ. ಐ ಆಮ್ ಸೋ ಪ್ರೌಡ್ ಆಫ್ ದೆ. ಇವತ್ತು ವಿಧಾನಸೌಧಕ್ಕೆ ಹೋಗುವಂಥ ಒಂದು ಸಂಘಟನೆಗೆ ಜಿಲ್ಲಾಧ್ಯಕ್ಷನಾಗಿ ನಿಂತಿದ್ದೀನಿ ಸ್ನೇಹಿತರೆ, ಅದು ಈ ಡೈರೆಕ್ಷನ್ ಇಂಡಸ್ಟ್ರಿಯಿಂದ. ಸೊ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಈ ಇಂಡಸ್ಟ್ರಿ ಕೊಟ್ಟಿದೆಯಲ್ಲ ಅದು ಜಾಸ್ತಿನೇ ಕೊಟ್ಟಿದೆ. ಬಟ್ ಇವತ್ತಿನವರೆಗೂ ಕೂಡ ಅದನ್ನು ನಾನು ಇಲ್ಲಿವರೆಗೂ ಆಯಿತು, ನಾಳೆನೂ ಆಯಿತು, ಮುಂದೇನೂ ಆಯಿತು, ನನ್ನ ಕಂಪ್ನಿಗೆ, ನನ್ನ ಅಪ್ಲಯನ್ಸ್ಗೆ ಆ್ಯಂಡ್ ನನ್ನ ದೇವರುಗಳಿಗೆ, ದೇವ್ರು ಮೀನ್ಸ್ ನನ್ನ ಟೀಮ್ಗೆ. ಸೊ ಎಸ್ಪೆಷಲಿ ನಾನು ಬೆಳಗ್ಗೆ ಹೇಳ್ಬೇಕಂದ್ರೆ ದೇವ್ರ ಹೆಸರನ್ನು ಕೂಡ ಬಾಯಲ್ಲಿ ತಗೊಳ್ತೀನಿ. ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮನ ಹೆಸರನ್ನು ಕೂಡ ಬಾಯಲ್ಲಿ ತಗೊಳ್ತೀನಿ. ನೆಕ್ಸ್ಟ್ ನಮ್ಮ ಅಪ್ಲೈನ್ಸ್ ಹೆಸರನ್ನು ಕೂಡ ನಾನು ಬಾಯಲ್ಲಿ ತಗೊಳ್ತೀನಿ. ಹೆಚ್ಚಾಗಿ ನಾನು ಕೈ ಮುಗಿಯೋದು ನಾನು ಡೌನ್ಲೈನ್ಸ್ ಹೆಸರುಗಳನ್ನ ತಗೊಂಡು, ಬಿಕಾಸ್ ಅವ್ರುಗಳೆಲ್ಲರ ಕ್ರೆಡಿಟಿಂದ ಇವತ್ತು ಈ ಒಂದು ಅಚೀವ್ಮೆಂಟ್ ತೊಗೊಂಡಿದ್ದೀನಿ. ಸೊ ಏನು ಅಚೀವ್ಮೆಂಟ್ ಮಾಡಿದ್ರೆ ಹೇಳ್ಕೊಳ್ಳಿ ಶಿವಪುತ್ರ ಸರ್, ಏನಾದರೂ ಇಲ್ಲಿ ದುಡ್ಡು ಮಾಡಿದ್ದೀರಾ, ಆಸ್ತಿ ಮಾಡಿದ್ರ ಅಂತ ನೀವು ಕೇಳ್ಬೋದು. ಬಟ್ ಹೇಳ್ಕೊಳ್ಳಿಕ್ಕೆ ಅದು ಸಣ್ಣದೇನಲ್ಲ. ಒನ್ ಟೈಮಲ್ಲಿ ನಮ್ಮ ಅಪ್ಪಾಜಿಗೆ ಇರ್ಲಿಕ್ಕೆ ಒಂದು ಮನೆ ಇರಲಿಲ್ಲ ಸ್ನೇಹಿತರೆ. ಒನ್ ಟೈಮಲ್ಲಿ ನಮ್ಮ ಅಪ್ಪಾಜಿ ಕಟ್ಕೊಂಡಿರುವಂಥ ಹಸುಗಳನ್ನು ಕೂಡ ಬಡ್ಡಿ ಮೇಲೆ ದುಡ್ಡು ಕೊಟ್ಟವರು ತೊಗೊಂಡು ಹೋಗಿರುವಂಥ ಘಟನೆ ಕೂಡ ನಡೆದಿತ್ತು. ಸೊ ಅಂಥ ಒಂದು ಕುಟುಂಬದಿಂದ ಬಂದಂಥ ಒಬ್ಬ ಹುಡುಗ ಇವತ್ತು ಸ್ವಂತದಾಗಿ ಒಂದು ಮನೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. 1/2 2 ಸೈಟ್ ಹಾಕಿದ್ದೀನಿ, ಅದು ಸಿಟಿ ಮಧ್ಯದಲ್ಲಿ. ಸೊ ಎಸ್ಪೆಷಲಿ ಹೇಳ್ಬೇಕಂದ್ರೆ ಕಂಪ್ನಿ ಕೊಟ್ಟಂಥ 12 ಲಕ್ಷ ರೂಪಾಯಿ ಕಾರಲ್ಲಿ ಇವತ್ತು ಓಡಾಡ್ತಾ ಇದ್ದೀನಿ. ಸೊ ಎಸ್ಪೆಷಲಿ ಹೇಳ್ಬೇಕಂದ್ರೆ ಕಂಪ್ನಿ ಕೊಟ್ಟಂಥ ಬೈಕಲ್ಲಿ ಕೂಡ ಓಡಾಡ್ತಾ ಇದ್ದೀನಿ ಇವತ್ತು. ಇದ್ರ ಜೊತೆಗೇನೆ ಹೊರಗಡೆ ಮತ್ತೆ ಶಿವಪುತ್ರ ಎಂಟರ್ಪ್ರಿನರ್ಸ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿ ಆಲ್ರೆಡಿ ನನ್ನ ಹೆಸರಲ್ಲಿ ಹೊರಗಡೆ 2 ಸೈಡ್ ಬಿಸ್ನೆಸ್ ಕೂಡ ನಡೆಸ್ತಾ ಇದ್ದೀನಿ. ದಿಸ್ ಕ್ರೆಡಿಟ್ ಗೋಸ್ ಟು ME ಕಂಪನಿ. ಸೊ ಇನ್ನೂ ತುಂಬ ದೊಡ್ಡ ಕನಸು ಇಟ್ಕೊಂಡಿದ್ದೀವಿ, ಇನ್ನೂ ತುಂಬ ದೊಡ್ಡ ಡ್ರೀಮ್ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾನು ಗ್ರೌಂಡ್ ಲೆವೆಲ್ ಇಳಿದು ಕೆಲಸ ಮಾಡುವಂಥ ವ್ಯಕ್ತಿ. ಹಾಗಾಗಿ ನನಗೆ ಇವತ್ತು ME ಕಂಪ್ನಿ ನನಗೆ ಜೀವನದಲ್ಲಿ ಮರೆಯಲಾಗದಂಥ ಒಂದು ಕ್ರೆಡಿಟ್ನ ಕೊಟ್ಟಿದೆ ಆ್ಯಸ್ ಅ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್. ಆ ಅವಾರ್ಡನ್ನು ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಬಟ್ ಒನ್ ಟೈಮ್ ಡ್ರೀಮ್ ಕಟ್ಕೊಂಡಿದ್ದೆ. ನನಗೆ ME ಕಂಪ್ನಿಯಲ್ಲಿ ಇನ್ನೂರಿಗೆ ಯಾವ ಬ್ಯಾಡ್ ಸೆರೆಮನಿ ಆಗಿಲ್ಲ. ನನಗೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ನಮ್ಮ ಅಪ್ಪ ಅಮ್ಮನ ಸ್ಟೇಜ್ ಮೇಲೆ ಇನ್ನೂವರೆಗೂ ತಂದಿಲ್ಲ. ಒಂದು ಮಾತ್ರ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ನಾನು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಈ ಥರ ಟೀಮ್ ವರ್ಕ್ ನಡೀತಾ ಅನ್ನೋ ವಿಚಾರ ನಮ್ಮ ಅಪ್ಪನಿಗೂ ಇನ್ನೂ ಗೊತ್ತಿಲ್ಲ. ಅಂಥ ಒಂದು ಸಿಚುವೇಶನ್ ಇರಬೇಕಾದ್ರೆ ಇವತ್ತು ME ಕಂಪ್ನಿ ಆ್ಯಂಡ್ ಆಲ್ ಓವರ್ ಕಾರ್ಪೊರೇಟ್ ಮಾರ್ಕೆಟ್ ಇವತ್ತು ನನಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ನ ಏನು ಕೊಟ್ಟಿದೆಯಲ್ಲ, ಈ ಅವಾರ್ಡ್ನ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಸೊ ಯಾಕಂದರೆ ಡ್ರೀಮ್ಸ್ ತುಂಬ ದೊಡ್ಡದಿದೆ. ಮುಂದೆ ಫ್ಯೂಚರಲ್ಲಿ ಆ್ಯಸ್ ಅ ಬಿಸ್ನೆಸ್ ಕನ್ಸಲ್ಟೆಂಟ್ ಆಗ್ಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಮಾರ್ಕೆಟಲ್ಲಿ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರಿಗೊಬ್ಬ ಕೋಚ್ ಆಗ್ಬೇಕು ಅಂದ್ಕೊಂಡಿದ್ದೀನಿ. ನನಗೆ ನನ್ನದೇ ಆದಂಥ ಒಂದು ಡೆಸಿಗ್ನೇಷನ್ ಬೇಕಾಗಿತ್ತು. ಇವತ್ತು ಕುಲಕರ್ಣಿ ಸರ್ ಆ್ಯಂಡ್ ನಮ್ಮ ಅಪ್ಲಯನ್ಸ್, ನನ್ನ ಟೀಮ್ ಎಲ್ಲರ ಕಡೆಯಿಂದ ಒಂದು ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಅವಾರ್ಡ್ ಬಂತಲ್ಲ ಸ್ನೇಹಿತರೆ, ಅದೊಂದು ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ನಾನು ಮುಂದಿನ ವರ್ಷ ನರೇಂದ್ರ ಮೋದಿ ಅವ್ರನ್ನ ಕೂಡ ಮೀಟ್ ಮಾಡ್ಕೊಂಡು ಬರಬಲ್ಲೆ, ಬಿಕಾಸ್ ದ್ಯಾಟ್ಸ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಅಂಥ ಒಂದು ಡೆಸಿಗ್ನೇಷನ್ ಸಿಗುವಂಥ ಇಂಡಸ್ಟ್ರಿಯಲ್ಲಿ ನೀವಿದ್ದೀರಾ. ಯಾವಾಗಲೂ ಒಂದು ರೈಟ್ ವಿಷನ್ ಇಟ್ಕೊಳ್ಳಿ, ಒಂದು ರೈಟ್ ವಿಷನ್ ಇಟ್ಕೊಳ್ಳಿ. ಇಂಡಸ್ಟ್ರಿ ಆಲ್ರೆಡಿ ಮಾರ್ಕೆಟ್ನ ಕವರ್ ಮಾಡಿದೆ. ಸುಮ್ಮನೆ ಮಾತಾಡಿ ಅಂದ ತಕ್ಷಣ ನಾನು ಸುಳ್ಳು ಮಾತಾಡೋಕ್ಕಾಗಲ್ಲ ಸ್ನೇಹಿತರೆ. ಒಂದು ಸ್ವಲ್ಪ ನೀವು ಇತಿಹಾಸನ ತೆಗೆದು ನೋಡಿ, ಇವತ್ತು ಎಷ್ಟೋ ಇಂಡಸ್ಟ್ರಿಗಳು ಮಾರ್ಕೆಟಲ್ಲಿ ತಮ್ಮ ಸ್ಟ್ಯಾಂಡಿಂಗ್ನ ತಗೊಂಡಿದ್ದಾವೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ 1960 ಸ್ನೇಹಿತರೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಮಾರ್ಕೆಟಿಗೆ ಬಂತು ಸ್ನೇಹಿತರೆ. 1970 ಆಟೋಮೊಬೈಲ್ ಇಂಡಸ್ಟ್ರಿ ಮಾರ್ಕೆಟಿಗೆ ಬಂತು ಸ್ನೇಹಿತರೆ. 1980 ಆಯಿಲ್ ಇಂಡಸ್ಟ್ರಿ ಮಾರ್ಕೆಟಿಗೆ ಬಂತು ಸ್ನೇಹಿತರೆ. 1990 ಗ್ಯಾಸ್ ಇಂಡಸ್ಟ್ರಿ ಮಾರ್ಕೆಟ್ಗೆ ಬಂತು ಸ್ನೇಹಿತರೆ. 2000 ಟೆಲಿಕಮ್ಯುನಿಕೇಶನ್ ಇಂಡಸ್ಟ್ರಿ ಮಾರ್ಕೆಟ್ನ ಕವರ್ ಮಾಡ್ತೀವಿ ಸ್ನೇಹಿತರೆ. 2010 IT/BT ಇಂಡಸ್ಟ್ರಿ ಮಾರ್ಕೆಟ್ನ ಕವರ್ ಮಾಡ್ತೀವಿ ಸ್ನೇಹಿತರೆ. ಐ ಆಮ್ ಸೋ ಪ್ರೌಡ್ ಫೀಲ್. ಇವತ್ತು ನಮ್ಮ ಗುರುಗಳು ಪಾಠ ಮಾಡಿದ್ರಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಅವ್ರು ಹೇಳಿದಂಗೆ 2020 ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾರ್ಕೆಟ್ನ ಇವತ್ತು ಕವರ್ ಮಾಡ್ತಾ ಇದೆ. ಸೊ ಇಂಥ ಒಂದು ಸ್ಪೀಡ್ ಗ್ರೋತ್ ಇರುವಂಥ ಇಂಡಸ್ಟ್ರಿಗೆ ನಾವು ಬಂದಿದ್ದೀವಿ ಅಂದರೆ, ಸೊ ಸಕ್ಸಸ್ ಇವತ್ತಾದರೂ ಸಿಗಲಿ ಅಥವಾ ನಾಳೆ ಆದರೂ ಸಿಗಲಿ, ಎನಿ ಟೈಮ್ ಹಾರ್ಡ್ ವರ್ಕ್ನ ಮಾಡ್ತಾನೆ ಇರೋಣ. ಎನಿ ಟೈಮ್ ನಮ್ಮ ಮೇಲ್ಗಡೆ ಇರುವಂಥ ಲೀಡರ್ಗಳು ಒಂದು ಹಿತವಚನ ಕೇಳ್ತಾನೆ ಇರೋಣ. ಸೊ ಆಗಲೇ ನನಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ ಅವಾರ್ಡ್ ಕೊಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ರು ಇವರೊಬ್ಬರು ಬ್ರಾಂಚ್ ಇನ್ಚಾರ್ಜರ್ ಅಂತೇಳಿ. ಸೊ ನಾನು ಇವತ್ತಿಗೆ ಒಬ್ಬ ಒಳ್ಳೆ ಲೀಡರ್ ಆಗಲಿಕ್ಕೆ ಕಾರಣ ಆ ಒಂದು ಹುದ್ದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರಾಂಚ್ ಮ್ಯಾನೇಜರ್ ME ಕಂಪ್ನಿ ಒಳಗಡೆ ಆ್ಯಸ್ ಎ ಫಸ್ಟ್ ಟೈಮ್ ನೀ ಏನಾದರೂ ಬ್ರಾಂಚ್ ಮ್ಯಾನೇಜರ್ ಆಗ್ತೀಯಾ, ನಿನಗೆ ಒಂದು ಬ್ರಾಂಚ್ ಕೊಡ್ತೀನಿ ಅಂತಂದಾಗ ಧೈರ್ಯ ಮಾಡಿ ಮುಂದೆ ಬಂದು ತಗೊಳ್ರಿ ನನ್ನ ಆಧಾರ್ ಕಾರ್ಡ್ ಅಂತ ಹೇಳ್ಬಿಟ್ಟು ಕೊಟ್ಟಂಥ ಕ್ಯಾಂಡಿಡೇಟ್ ಆಗಿದ್ರೆ ಅದು 22ನೇ ವಯಸ್ಸಲ್ಲಿ ಶಿವಪುತ್ರ ಸರ್. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಒಂದು ಬ್ರಾಂಚ್ ಮ್ಯಾನೇಜರ್ ಆಗೋದಂದ್ರೆ ತುಂಬ ಭಯ.
ಏನಾದರೂ ಒಂದು ಸಣ್ಣ ಸಮಸ್ಯೆ ಆದರೆ PSI ಬರ್ತಾನೆ ಎಪ್ಪಾರ ಹರಿತಾರೆ, ಮುಕ್ಕಳ ಮೇಲೆ ಹೊಡಿತಾರೆ. ಇದೊಂದು ಭಯ ಎಲ್ಲ ಕಡೆ ಹರಿದು ಬಿಟ್ಟಿತ್ತು ಸ್ನೇಹಿತರೆ. ಎಷ್ಟು ಕೆಟ್ಟದಾಗಿ ಹರಿದಿತ್ತು ಅಂದರೆ, ಇದಕ್ಕಿಂತ ಮುಂಚೆ ನಾವು ಕೆಲಸ ಮಾಡಿರುವಂಥ ಕಂಪ್ನಿಗಳಲ್ಲಿ ಕಂಪ್ನಿ ಓನರ್ ಪೆಟ್ಟು ತಿಂದಿದ್ದಾನೆಲ್ಲ ಗೊತ್ತಿಲ್ಲ, ತುಂಬ ಬೇಜಾರಾಗುತ್ತೆ. ಬ್ರಾಂಚ್ ನಡೆಸುವಂಥ ಮ್ಯಾನೇಜರ್ಗಳು ಪೆಟ್ಟು ತಿಂದಿದ್ರು. ಅದೊಂದು ಭಯಕ್ಕೆ ಎಷ್ಟೋ ಜನ ಬ್ರಾಂಚ್ ಮ್ಯಾನೇಜರ್ ಆಗ್ಲಿಕ್ಕೆ ಹೆದರ್ತಾ ಇದ್ರು. ಬಟ್ ಅವತ್ತಿನ ದಿನ ನಮ್ಮ ಅಪ್ಲೈನ್ಸ್ಗಳು ನನ್ನ ಬಿಸ್ನೆಸ್ಸೇ ಬೇಡ ಅಂತ ಮನೆಗೆ ಹೋಗಿ ಕೂತಾಗ ಒಂದು ಆಫರ್ ಮಾಡಿದ್ರು, ನೋಡಿ ನೀನು ಬ್ರಾಂಚ್ ಮ್ಯಾನೇಜರ್ ಆಗ್ತದೆ ಅಂತ ಕೇಳಿದಾಗ ನಾನು ಹಿಂದೂ ನೋಡಲಿಲ್ಲ ಮುಂದೆ ನೋಡಲಿಲ್ಲ. ಬಿಕಾಸ್ ಯಾಕಂದ್ರೆ ಆ ಕಂಪ್ನಿಗೆ ಸೈಯದ್ ಸರ್ ಇದ್ದಾರೆ, ಆ ಕಂಪ್ನಿಯಲ್ಲಿ ಕುಲಕರ್ಣಿ ಸರ್ ಇದ್ದಾರೆ, ಆ ಕಂಪ್ನಿಯಲ್ಲಿ ಸಂಜಯ್ ಸರ್ ಇದ್ದಾರೆ. ಅಷ್ಟೇ ಏನಕ್ಕೆ, ಇದಕ್ಕಿಂತ ಮುಂಚೆ ಯಾವ ಕಂಪ್ನಿಯಲ್ಲಿ ಇದ್ವಲ್ಲ ಆ ಕಂಪ್ನಿಯಲ್ಲಿ ನಿಯತ್ತಿಂದ ಇದ್ದಂಥ ಎಲ್ಲ ಲೀಡರ್ಗಳು ಹೋಗ್ಬಿಟ್ಟು ಬರೀ 2 ಜನ ನನ್ನ ಅಪ್ಲೈನ್ಗಳು ಉಳಿದಿದ್ದಾರೆ. ಇವರು 5 ಜನದ ಮುಖಾನ ನೋಡಿ ಇವತ್ತು ಬ್ರಾಂಚ್ ಮ್ಯಾನೇಜರ್ ಆದ ಸ್ನೇಹಿತರೆ. ಐ ಆಮ್ ಸೋ ಪ್ರೌಡ್. ಇಲ್ಲಿ ಇವತ್ತಿಗೆ 3ನೇ ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಬರ್ತಾ ಇದೆ. ಐ ಆಮ್ ಸಕ್ಸಸ್ಫುಲ್ಲಿ ಬ್ರಾಂಚ್ ಮ್ಯಾನೇಜರ್ ಅಂತ ಹೇಳ್ಕೊಳ್ಳಿಕ್ಕೆ. ಸೊ